ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಂಗಳೂರು ಇದಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. I heartily welcome to all the first year students to Government PU College, Bangalore. Myself, I am Dr. Chandrasekhar, lecturer in economics, Government PU College, Bangalore. Today's class, we may discuss about meaning of economics and what are the topics and what are the subjects we will study in first year. ಇಂದಿನ ಸೆಷನ್ ಅಲ್ಲಿ ಪ್ರಥಮ PUC ನೀವು ಯಾವ ಟಾಪಿಕ್ಸ್ ಅನ್ನ ಅಧ್ಯಯನ ಮಾಡ್ತೀರಿ ಮತ್ತು ಅದರಲ್ಲಿ ಏನೆಲ್ಲ ವಿಷಯಗಳು ಸೇರ್ಪಡೆಗೊಂಡಿವೆ ಅನ್ನುವ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೇನ್ಲಿ the term economics means is derived from the Greek word ecos and nomos. Derived from the Greek word ecos and nomos. These two terms derived from the Greek word. Ecos means in Greek language household. Nomos means management. ಅರ್ಥಶಾಸ್ತ್ರ ಅನ್ನುವಂಥ ಪದ ಗ್ರೀಕ್ ಭಾಷೆಯ ಈಕೋಸ್ ಮತ್ತು ನೋಮೋಸ್ ಅನ್ನುವಂಥ ಶಬ್ದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಈಕೋಸ್ ಅಂತ ಹೇಳಿದ್ರೆ ಹೌಸ್ ಹೋಲ್ಡ್, ಮನೆ ವಾರ್ತೆ ಅಂತ ಹೇಳಿ ಅರ್ಥ, ಮನೆಗೆ ಸಂಬಂಧಿಸಿದ್ದು ಅಂತ ಹೇಳಿ. ನೋಮೋಸ್ ಮೀನ್ಸ್ ಮ್ಯಾನೇಜ್ಮೆಂಟ್, ಆಡಳಿತ, ನಿರ್ವಹಣೆ ಅಂತ ಹೇಳಿ ಅರ್ಥ. ಸೊ ಟೋಟಲಿ ಎಕನಾಮಿಕ್ಸ್ ಮೀನ್ಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಸೊ ಒಟ್ಟಿನಲ್ಲಿ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಮನೆ ವಾರ್ತೆ ಆಡಳಿತ ಅಂತ ಹೇಳಿ ಕರೀತಾರೆ ಅಂದ್ರೆ ಅರ್ಥ. ಸೊ ಎಕನಾಮಿಕ್ಸ್ ಮೀನ್ಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜಿಂಗ್ ಎ ಹೌಸ್ ವಿತ್ ಲಿಮಿಟೆಡ್ ಕ್ವಾಂಟಿಟಿ ಆಫ್ ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದ ವಾಂಟ್ಸ್ ಆಫ್ ಆಲ್ ಫ್ಯಾಮಿಲಿ ಮೆಂಬರ್. ಅಂದ್ರೆ ನಮ್ಮ ಹತ್ರ ಇರುವಂತ ಆದಾಯದಲ್ಲಿ ಇಡೀ ಕುಟುಂಬವನ್ನ ಅಥವಾ ಕುಟುಂಬದ ಸದಸ್ಯರ ಬಯಕೆಗಳನ್ನ ಹೇಗೆ ತೃಪ್ತಿಪಡಿಸಿಕೊಳ್ಳಬಹುದು ಅನ್ನುವ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ. ಉದಾಹರಣೆಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಮಗೆ ಬೇರೆ ಬೇರೆ ಬಯಕೆಗಳಿವೆ. ಉದಾಹರಣೆಗೆ ನಮ್ಮ ತಂದೆಯವರಾದ್ರೆ ಅವರಿಗೆ ಪೇಪರ್ ಬೇಕು, ಔಷಧಿ ಬೇಕು, ಮತ್ತು ನಮಗೆ ಆಹಾರ ಬೇಕು, ಐಸ್ ಕ್ರೀಮ್ ಬೇಕು, ಬುಕ್ಸ್ ಬೇಕು, ಪೆನ್ ಬೇಕು, ಫ್ಯಾನ್ ಬೇಕು, ಫರ್ನಿಚರ್ ಬೇಕು, ಟಿವಿ ಬೇಕು, ಮೊಬೈಲ್ ಬೇಕು. ಹೀಗೆ ಬೇರೆ ಬೇರೆ ಬಯಕೆಗಳಿವೆ. ತಂದೆಯವ್ರಿಗೂ ಇರುತ್ತೆ, ನಮಗೂ ಇರುತ್ತೆ, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರುತ್ತೆ. ಇನ್ ಅವರ್ ಫ್ಯಾಮಿಲಿ so many members are there, father, mother, children, so many members we can see. Every member have his own wants. For example, somebody want ice cream, somebody want books, pen, paper, TV, refrigerator, like that. So many wants we have. But to purchase or to satisfy that want, we want money. ಆದರೆ ಆ ಬಯಕೆಯನ್ನ ತೃಪ್ತಿಪಡಿಸಿಕೊಳ್ಳಲಿಕ್ಕೆ ನಮಗೆ ಹಣ ಬೇಕು, ಸಂಪನ್ಮೂಲಗಳು ಅಂತ ಹೇಳಿ ಕರೀತಾರೆ. We want money. With that money only we can satisfy human want. So that money is limited in nature. ಸಂಪನ್ಮೂಲಗಳು ಮಿತವಾಗಿದೆ. ನಮ್ಮ ಹತ್ರ ಇರುವ ಹಣ ಬಹಳ ಕಡಿಮೆ. ಜೇಬಲ್ಲಿರುವ 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, 10,000 ರೂಪಾಯಿ ಇರ್ಬೋದು. ಆದ್ರೆ ನಮ್ಮ ಬಯಕೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಜೇಬಲ್ಲಿರುವ ಹಣ ಬಹಳ ಕಡಿಮೆ. ಹಾಗಾಗಿ ಆ ಕಡಿಮೆ ಹಣದಲ್ಲಿ ಎಲ್ಲರ ಬಯಕೆಗಳನ್ನ ಹೇಗೆ ತೃಪ್ತಿಪಡಿಸಿಕೊಳ್ಬಹುದು? With this limited quantity of money, how can we satisfy the wants of all the family members? That is economics. Managing a house with limited quantity of money or with limited quantity of resources is called as economics. So economics means household management. Not only it is limited to the household, it relates to a country, even a family, or even state also. For example, in our state we have only limited quantity resources. What
water resources, land resources, or some other furniture, petroleum or some other. ಕೇವಲ ಅದು ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಲ್ಲ, ಕುಟುಂಬಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಲ್ಲ, ಇಡೀ ದೇಶಕ್ಕೂ ಅದು ಅನ್ವಯ, ಇಡೀ ರಾಜ್ಯಕ್ಕೂ ಅದು ಅನ್ವಯ ಆಗುತ್ತೆ. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಒಂದು ನಿರ್ದಿಷ್ಟವಾದ ಭೂಪ್ರದೇಶ ಇದೆ, ಸಂಪನ್ಮೂಲಗಳಿವೆ, ಪೆಟ್ರೋಲ್ ಇದೆ, ಖನಿಜಗಳಿವೆ. ಆದ್ರೆ ಅದನ್ನು ಬಳಸಿಕೊಳ್ಳಲಿಕ್ಕೆ ಬೇರೆ ಬೇರೆ ಉದ್ದೇಶಗಳಿವೆ. ಪೆಟ್ರೋಲ್ ಅನ್ನ ಬೈಕ್ ಓಡಿಸಲಿಕ್ಕೂ ಬಳಸಿಕೊಳ್ಬಹುದು, ಕೈಗಾರಿಕೆಗಳು ರನ್ ಆಗ್ಲಿಕ್ಕೂ ಬಳಸಿಕೊಳ್ಬಹುದು, ಬೇರೆ ಯಾವುದೋ ಉದ್ದೇಶಕ್ಕೂ ಬಳಸಿಕೊಳ್ಬಹುದು. ಆದರೆ ಪೆಟ್ರೋಲ್ ಮಿತವಾಗಿದೆ, ಕಡಿಮೆ ಪ್ರಮಾಣದಲ್ಲಿದೆ. ಹಾಗೆ ದೇಶದಲ್ಲಿರುವ ಭೂಮಿ ಮಿತವಾಗಿದೆ, ಅದನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಬಹುದು. ಕೃಷಿ ಮಾಡಲಿಕ್ಕೆ, ಕೈಗಾರಿಕೆ ಮಾಡಲಿಕ್ಕೆ, ಕಟ್ಟಡ ಕಟ್ಟಲಿಕ್ಕೆ, ರಸ್ತೆ ಮಾಡಲಿಕ್ಕೆ, ಬೇರೆ ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ಬಹುದು. ಹಾಗಾಗಿ ಆ ಮಿತವಾಗಿರುವ ಭೂಮಿಯನ್ನ, ಸಂಪನ್ಮೂಲವನ್ನ ಬೇರೆ ಬೇರೆ ಉದ್ದೇಶಗಳ ನಡುವೆ ಹೇಗೆ ಬಳಸಿಕೊಡುತ್ತಾರೆ ಅಂತ ಅಧ್ಯಯನ ಮಾಡುವುದನ್ನ, ಆ ಮಿತವಾಗಿರುವ ಭೂಮಿಯನ್ನ, ಸಂಪನ್ಮೂಲವನ್ನ ಬೇರೆ ಬೇರೆ ಉದ್ದೇಶಗಳ ನಡುವೆ ಹೇಗೆ ಬಳಸಿಕೊಡುತ್ತಾರೆ ಅಂತ ಅಧ್ಯಯನ ಮಾಡುವುದನ್ನ ಎಕನಾಮಿಕ್ಸ್ ಅಂತ ಹೇಳಿ ಕರೀತಾರೆ. So economics is a science. It studies about how human beings try to satisfy their unlimited wants with limited resources. ಹಾಗಾಗಿ ಅರ್ಥಶಾಸ್ತ್ರ ಅನ್ನೋದು ಒಂದು ವಿಜ್ಞಾನ. ಅದು ಮನುಷ್ಯ ತನ್ನ ಅಪರಿಮಿತ ಬಯಕೆಗಳನ್ನ ಪರಿಮಿತ ಸಂಪನ್ಮೂಲಗಳಿಂದ ಹೇಗೆ ತೃಪ್ತಿಪಡಿಸಿಕೊಳ್ತಾನೆ ಅಂತ ಅಧ್ಯಯನ ಮಾಡುವ ಶಾಸ್ತ್ರ. Economics is a science that studies about how human beings try to satisfy their unlimited wants with limited resources. Next one, who is the father of economics? Professor Adam Smith. Professor Adam Smith is called as father of economics. ಅವನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಆಡಮ್ ಸ್ಮಿತ್ ಅನ್ನು. ಯಾಕೆಂದ್ರೆ ಇವನು ಪ್ರಥಮ ಬಾರಿಗೆ ಎಕನಾಮಿಕ್ಸ್ ಗೆ ಒಂದು ಪ್ರತ್ಯೇಕವಾದ ಡೆಫಿನೇಷನ್ ಅನ್ನು ಕೊಟ್ಟಿದ್ರು. Means before Adam Smith there was no clear definition to the economics. One economist defined economics in one way. So there is no clear definition to the economics. But he was the first person who had given one separate definition to the economics. That's why it is called as father of economics. ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. In first PUC, or you will study economics as a subject. In first PUC, in economics, there are two books or two parts. First PUC economics ಅಲ್ಲಿ ಎರಡು ಬುಕ್ಗಳು ಬರುತ್ತೆ. First one is Statistics for Economics. Statistics for Economics. Another one is Economic Development. Economic Development of India. ಭಾರತದ ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ, Statistics for Economics. Second one is Economic Development of India. ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ. ಎರಡು ಪಠ್ಯಗಳಿವೆ, ಬುಕ್ಗಳಿವೆ, ಪಾಠಗಳಿವೆ. Statistics for Economics ಅಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವನ್ನು ಹೇಗೆ ಬಳಸಿಕೊಡುತ್ತೇವೆ? How can we use statistical tools in economics in the time of studying a subject? So that concepts are included in Statistics for Economics. For example, in this book, we may study about collection of data, presentation of data, representation of data, mean, mode, median, and correlation, and preparing a project. These concepts we will study. And ಈ ಪಾಠದಲ್ಲಿ Statistics for Economics ಅಲ್ಲಿ ದತ್ತಾಂಶ ಅಂದ್ರೆ ಏನು, ಅದನ್ನು ಹೇಗೆ ಸಂಗ್ರಹಿಸ್ತಾರೆ, ಹೇಗೆ ನಿರೂಪಣೆ ಮಾಡ್ತಾರೆ, ಅದನ್ನು ಹೇಗೆ ವ್ಯಕ್ತಪಡಿಸ್ತಾರೆ, ಪ್ರತಿನಿಧಿಸ್ತಾರೆ
ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಅದರಲ್ಲಿ 3 ಯೂನಿಟ್ಗಳಿರುತ್ತೆ. ಫಸ್ಟ್ ಒನ್, ಬಿಫೋರ್ ಬ್ರಿಟಿಷ್ ಪೀರಿಯಡ್ what was the condition of Indian economy. Next one, in the time of British period what was the condition of Indian economy. Last one is for after the independence what was the condition of Indian economy. These 3 broad concepts we will study in part 2. In this, okay, these are the